ನಿನ್ನ ಪಾಲಿಗೆ ಒಬ್ಬ ತಾತ ಇದ್ದ ಅನ್ನೋದನ್ನೇ ಮರೆತು ಬಿಡು. ನಿನ್ನ ಪಾಲಿಗೆ ನಾನು ಸತ್ತೋದೆ. ಸರೋಜ, ನಿಂಗೆ ಗೊತ್ತಾ, ನಾನು ಚಿಕ್ಕವನಾಗಿದ್ದಾಗ ಅಪ್ಪ ಬೇಕು ಅಮ್ಮ ಬೇಕು ಅಂತ ಅತ್ತಾಗ ನನ್ನ ದೊಡ್ಡಮ್ಮ ನನಗೆ ಹೀಗೆ ನಕ್ಷತ್ರ ತೋರಿಸೋರು. ನೋಡಕ್ಕಂದ, ನಿನ್ನ ಅಪ್ಪ ಅಮ್ಮ ಎಲ್ಲೂ ಹೋಗಿಲ್ಲ, ನಕ್ಷತ್ರ ಆಗಿ ನಿನ್ನನ್ನೇ ಕಾಯ್ತಾ ಇದ್ದಾರೆ ಅನ್ನೋರು. ನನ್ನ ದೊಡ್ಡಮ್ಮನೂ ಈಗ ನಕ್ಷತ್ರ ಆಗ್ಬಿಟ್ಟಿದ್ದಾರೆ. ಹಿರಿಯರ ಆಶೀರ್ವಾದ ಅನ್ನೋದು ಭವಿಷ್ಯಕ್ಕೆ ಬೆಳಕಿದ್ದಾರೆ. ಅದು ಬತ್ತು ಹೋದಾಗ ಬದುಕಲ್ಲಿ ಕತ್ಲೆ ಆವರಿಸ್ಕೊಂಡ್ಬಿಡುತ್ತೆ. ಗೊತ್ತೋ ಗೊತ್ತಿಲ್ಲದೇನೋ ನನ್ನಿಂದ ಅವ್ರ ಮನಸ್ಸಿಗೆ ನೋವಾಗಿದೆ. ಅವ್ರಿಗೆ ನೋವಾಗಿರೋದಕ್ಕೆ ಇವತ್ತು ನನ್ನ ಮನೆಯಲ್ಲೆಲ್ಲ ಬರೀ ನೋವೇ ತುಂಬಿಕೊಂಡಿದೆ. ಮನೆ ಅಂದಮೇಲೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ, ನಿಜ. ಆದರೆ ನನ್ನ ಮನೇಲಿ ಹಸಿರಾಗಿರ್ಬೇಕಾದ ಸಂಸಾರ ತೋಟ ಒಣಗಿ ನಿಂತಾಗಿದೆ. ಯಾರ ಮುಖದಲ್ಲೂ ನಗುನೇ ಇಲ್ಲ. ಎಲ್ಲರ ಜೊತೆ ನಗ್ನಗ್ತಾ ಕಾಲ ಕಳಿಬೇಕಾಗಿರೋ ಇಡೀ ವಯಸ್ಸು ನಂದು. ಎಲ್ಲರಿಗೂ ನೆರಳು ನೀಡೋ ಮರ ಆಗೋ ಬದಲು ನಾನೇ ಎಲ್ರಿಗೂ ನೋವು ಕೊಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನಮ್ಮ ಮನೆಗೆ ಸೇರೋದು ಬಂದಿರೋ ಮಹಾಲಕ್ಷ್ಮಿ ಅವಳು ಕಣ್ಣಲ್ಲಿ ಅನ್ಯಾಯವಾಗಿ ನೀರು ಹಾಕ್ಸಿದ್ರೆ ಆ ಕರ್ಮ ನಮ್ಮನ್ನು ಸುಮ್ಮನೆ ಬಿಡುತ್ತಾ? ನಮ್ಮನೆ ಮಗುನು ಅವ್ರ ಅಣ್ಣನ ಮನೇಲಿ ಇಲ್ವಾ? ನಾವು ಬಿತ್ತಿದ್ದನ್ನೇ ಅಲ್ವಾ ನಮ್ಮ ಮಕ್ಕಳು ಉಣ್ಣೋದು? ತುಂಬಿದು ಕುಟುಂಬ ಒಡೆದೋದ್ರೆ ಅನ್ನೋ ಭಯ ಸರೋಜ. ಆದಿ ಯಾಕೆ ಹೀಗಾಗೋದ ಅನ್ನೋ ಆತಂಕ. ಎದೆ ಎತ್ತರಕ್ಕೆ ಆಡಿ ಬೆಳೆದಿರೋ ಮೊಮ್ಮಗನ ಮೇಲೆ ಕೈ ಮಾಡೋಕ್ಕಿಂತ ಮುಂಚೆ ಅವನು ಇದೇ ಎದೆ ಮೇಲೆ ಆಡಿ ಬೆಳೆದಿರೋ ಮಗು ಇದೇ ಕೈನಲ್ಲಿ ಅವನನ್ನ ಎತ್ತಿ ಆಡಿಸಿದೀನಿ ಅನ್ನೋದು ಮರ್ತೋಯ್ತು ನನಗೆ. ನಾನು ತಪ್ಪು ಮಾಡಿಬಿಟ್ಟೆ ಸರೋಜ, ನಾನು ತಪ್ಪು ಮಾಡಿಬಿಟ್ಟೆ ಸರ್. ತಪ್ಪು ನಿಮ್ದಲ್ಲ ತಾತ, ತಪ್ಪೆಲ್ಲ ನಂದೆ. ಈ ಮನೆಗೆ ತಟ್ಟಿರೋ ಶಾಪ ಕಾರಣ ನಾನು. ಆದಿ ಆ ಥರದ ಹುಡುಗ ಅಲ್ಲ ತಾತ. ಆದಿ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಮನ್ಸು ಹೇಳ್ತಿದೆ. ನನ್ನ ಮನ್ಸಲ್ಲಿ ಇದ್ದಿದ್ದು ಒಂದೇ ಒಂದು ಅನುಮಾನದ ವಿಷಯ ಇಷ್ಟೆಲ್ಲ ಅನಾಹುತ ಮಾಡಿಬಿಡ್ತು. ನಿಮ್ಮ ಪಾಲಿಗೆ, ಈ ಕುಟುಂಬದ ಪಾಲಿಗೆ ನಾನೇ ಅಪರಾಧಿ ತಾತ. ನನ್ನಿಂದಲೇ ಇಷ್ಟೆಲ್ಲ ಆಗಿತ್ತು. ಚಿಚೆ, ಇಲ್ಲಮ್ಮ, ನಿನಗೆ ನೀನೇ ಹಾಗೆಲ್ಲ ಅನ್ಕೋಬಾರ್ದು. ತಪ್ಪು ಅದು. ಸಮಾಧಾನ ಮಾಡ್ಕೊಬಿಟ್ಟ, ಸಮಾಧಾನ ಮಾಡ್ಕೊ. ಇಲ್ಲ ತಾತ, ನೀವೀ ಮನೆಗೆ ಹಾಲತ್ ಮರ ಇದ್ದಾಗೆ. ನಿಮ್ಮ ನೆರಳಲ್ಲಿರೋ ಪ್ರತಿ ರೆಂಬೆ ಕೊಂಬೆ ಚಿಗುರಿಗೂ ಭವಿಷ್ಯ ಕೊಟ್ರಿ, ದಾರಿ ತೋರಿಸಿ ಆಸರೆ ಆದ್ರಿ. ನಿಮ್ಮನ್ನು ನಂಬಿ ಹುಟ್ಟೋ ಸಣ್ಣ ಗರ್ಕೆ ಹುಲ್ಲುಗೂ ನೆರಳು ಕೊಟ್ಟವರು ನೀವು. ಆದ್ರೆ ನಾನು ಎಲ್ಲಿಂದನೋ ಬಂದಿರೋ ಹಕ್ಕಿ. ಖುಷಿಯಾಗಿದ್ದ ನಿಮ್ಮ ರೆಂಬೆ ಕೊಂಬೆಗಳನ್ನೆಲ್ಲ ಕುಕ್ಕಿದ್ದೀನಿ. ನಿಮ್ಮ ಕುಟುಂಬದ ಸಂತೋಷ, ನೆಮ್ಮದಿ, ನಗುನ ಕಿತ್ಕೋತಿದ್ದೀನಿ. ನೋಡಮ್ಮ ಲಕ್ಷ್ಮಿ, ನೀನು ಹಕ್ಕಿ ಇರಬಹುದು, ಆದರೆ ಕುಟ್ಕೋ ಮರಕುಟ್ಕ ಅಲ್ಲ ನೀನು. ಸದಾ ಚಿಲಿಪಿಲಿ ಅಂತ ಹಾರಾಡ್ತಾ ಎಲ್ಲರಲ್ಲೂ ಚೈತನ್ಯ ತುಂಬೋ ಗುಬ್ಬಿ ಮರಿ ನೀನು. ನಿನ್ನ ನೋಡಿದಾಗೆಲ್ಲ ನನಗೆ ನನ್ನ ದೊಡ್ಡಮ್ಮ ನೆನಪಾಗ್ತಾರೆ. ನೀನು ಅವ್ರ ಥರನೇ. ಈ ಮನೆ ಶಕ್ತಿ ನೀನು. ಒಂದೇ ಒಂದು ಮಾತು ನಡೆಸ್ಕೊಡ್ತೀಯ ಪುಟ್ಟ. ಮುದುಕನ ಮಾತು ಅಂತ ಅಸಡ್ಡೆ ಮಾಡೋ ಹಾಗಿಲ್ಲ. ಏನ್ ಮಾತು ಅಂತ ಆಡ್ತೀರಾ ತಾತ? ನಾನು ಉಸಿರಿರೋವರೆಗೂ
ಪ್ರಾಣಕ್ಕೆ ಪ್ರಾಣ ಕೊಟ್ಟಾದರೂ ನಿಮ್ಮ ಮಾತು ಉಳಿಸ್ಕೋತೀನಿ. ಅದೇನು ಅಂತ ಹೇಳಿ. ನಾನಿರೋವರೆಗೂ, ನಾನು ಹೋದ್ಮೇಲೂ ನೀನು ಕೊನೆವರೆಗೂ ಇದೇ ಮನೇಲೇ ಇರಬೇಕು. ಈ ಮನೇಲಿರೋ ಮನಸ್ಸುಗಳು ಒಡೆದೇ ಇರೋ ಹಾಗೆ ಭದ್ರವಾಗಿ ಕಾಪಾಡಬೇಕು. ನೀನೇ ಹೇಳಿದ್ದೆ ಅಲ್ವಾ, ಈ ರೆಂಬೆ ಕೊಂಬೆ ಹುಲ್ಲು ಪ್ರತಿಯೊಂದಕ್ಕೂ ಲವಲವಿಕೆ ತುಂಬಿ ಈ ಮರನ ಈ ಕುಟುಂಬನ ಮತ್ತೆ ಹಸಿರಾಗಿಡಬೇಕು. ಮಾತು ಕೊಡ್ತೀಯ ನನಗೆ? ಈ ತಾತನ ಮಾತನ್ನ ತೆಗೆದುಹಾಕಿ ನೀನೆಲ್ಲೂ ಹೋಗಬಾರ್ದು. ಈ ಮನೆಗೆ ಕಾವಲಾಗಿರ್ಬೇಕು ನೀನು. ಮಾತು ಕೊಡು. ಅದೇ ತುಂಬ ನೋವಾಗ್ತಿದೆಯೇನೋ? ನನಗೆ ಉರಿಸ್ಬೇಕು ಅಂತಾನೆ ಹೇಳ್ತಾ ಇರೋ ಹಾಗಿದೆ. ಏಯ್, ಅವಳು ನಿಮ್ಮಮ್ಮ ಕಣೋ, ಅವಳ್ಯಾಕೋ ನಿನ್ನನ್ನು ಉರಿಸ್ತಾಳೆ? ಮತ್ತಿನ್ನೇನತ್ತೆ, ಹೊಡೆದಿರೋದು ನೋವಾಗದೆ ಇನ್ನೇನು ಮಸಾಜ್ ಮಾಡ್ದಂಗೆ ಹಾಯಾಗ ಇರುತ್ತೆ. ಕೋಪ ಮಾಡ್ಕೋಬೇಡ ಆದಿ. ಕೋಪ ಅಲ್ಲ ಅತ್ತೆ, ನನಗೆ ಇರಿಟೇಟ್ ಆಗ್ತಾ ಇದೆ. ಕೋಪ ಬಂದ್ರೇನೆ ಇರಿಟೇಟ್ ಆಗೋದು ಆದಿ. ಮಲ್ಕೋಬೇಕಾದ್ರೆ ಮನಸ್ಸಲ್ಲಿರೋದನ್ನ ತೆಗೆದಿಟ್ಟು ಮಲ್ಕೋಬೇಕು. ಅಂದ್ರೇನೆ ಹಾಯಾಗಿ ನಿದ್ದೆ ಮಾಡೋಕ್ಕಾಗೋದು. ನಾನು ಹಾಯಾಗಿ ನಿದ್ದೆ ಮಾಡಿ ತುಂಬ ದಿನಗಳೇ ಆಗೋಗಿದೆ ಬಿಡಿಯತ್ತೆ. ಅದೇ ಎಲ್ಲ ಸರಿ ಹೋಗುತ್ತೆ ಕಣೋ. ಇನ್ನು 6 ತಿಂಗಳಲ್ಲಿ ಏನೋ ಒಂದು ಡಿಸೈಡ್ ಆಗುತ್ತೆ ಅಂತ ನೀನೇ ಹೇಳಿದ್ಯಾ ಅಲ್ವಾ? ನಿದ್ದೆಗೆಟ್ಟು ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೋಬೇಡ ಅದೇ. ಸರಿ, ರಾತ್ರಿ ಹೊತ್ತು ಜಾಸ್ತಿ ತಿಂದರೂ ಆರೋಗ್ಯ ಹಾಳಾಗುತ್ತಮ್ಮ. ಆಯ್ತಾಯ್ತು, ಇದೊಂದು ಲಾಸ್ಟ್ ಹೊತ್ತು, ಮತ್ತೆ ಬಲವಂತ ಮಾಡಲ್ಲ. ಎಲ್ಲಿ ಆನು ನೀರು ಕೊಡು. ಆದಿ, ಎಲ್ಲನ ಮರ್ತು ಹೋಗಿ ಮಲ್ಕೋ ಈಗ. ಸರಿ ಆಯಿತು, ನೀವು ಹೋಗಿ ಮಲ್ಕೊಳ್ಳಿ. ನೀನು ಹೋಗಿ ಫಸ್ಟ್ ಮಲ್ಕೋ ಅಂತ ಹೇಳಿಲ್ವಾ? ಅಯ್ಯೋ ಆಯಿತು, ಮಲ್ಕೋತೀನಿ. ಓಕೆ, ಗುಡ್ ನೈಟ್. ಗುಡ್ ಗುಡ್ ನೈಟ್.